ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಕನ್ನಡ ಪ್ರೇಮದ ಕಳೆ ಚೆಲ್ಲಿದ ಕನ್ನಡ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಣ. ಬಳ್ಳಾರಿ ನಗರದಲ್ಲಿನ ರಾಯಲ್ ವೃತ್ತದಲ್ಲಿ ಕನ್ನಡಾಂಬೆಯ ಭಾವಚಿತ್ರವಿರುವ ಬಾವುಟವನ್ನ ಆಟೋ ಚಾಲಕರಿಗೆ ಹಂಚುವ ಮೂಲಕ ಕನ್ನಡದ ಗೌರವವನ್ನ ಮತ್ತೊಮ್ಮೆ ನೆನಪಿಸಿದ ಕ್ಷಣ ಇದು. ರಾಜ್ಯ ಉಪಾಧ್ಯಕ್ಷರಾದ ಚಾನಾಳ್ ಶೇಖರ್, ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಅಂಗಡಿ ಶಂಕರ್ ಅವರ ಸಮ್ಮುಖದಲ್ಲಿ ಬಳ್ಳಾರಿ ತಾಲೂಕು ಅಧ್ಯಕ್ಷರಾದ ದಿವಾಕರ್ ಸಿರವಾರ ಅವರ ನೇತೃತ್ವದಲ್ಲಿ ಈ ಬಾವುಟ ವಿತರಣೆ ಕಾರ್ಯಕ್ರಮ ಜರುಗಿತು. ಬಳ್ಳಾರಿಯ ಆಟೋ ಚಾಲಕರು ತಮ್ಮ ವಾಹನಗಳಲ್ಲಿ ಕನ್ನಡ ಬಾವುಟ ಹಾರಿಸುವ ಮೂಲಕ ನಗರವನ್ನೇ ಕೆಂಪು ಹಳದಿ ಬಣ್ಣದಿಂದ ಕಂಗೊಳಿಸುವ ನೋಟ ಮೂಡಿಸಿದರು. ಕನ್ನಡದ ಪರ, ನಾಡಿನ ಪರ, ಪ್ರತಿ ಹೃದಯದಲ್ಲೂ ಕನ್ನಡದ ಹೆಮ್ಮೆ ಬೆಳೆಯಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಬ್ಯೂರೋ ರಿಪೋರ್ಟ್ ಅಸ್ಲಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಈ ದಿನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರ ಬಣದಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಚಾನಾಳ್ ಶೇಖರ್ ಅವರು, ಜಿಲ್ಲಾಧ್ಯಕ್ಷರಾದ ಅಂಗಡಿ ಶಂಕರಪ್ಪ ಅವರು ಹಾಗೂ ಕನ್ನಡ ಅಭಿಮಾನಿಗಳಾದ ನಾಯಕ ಯುವ ಸೇನೆ ಜಿಲ್ಲಾಧ್ಯಕ್ಷರು ಗಡ್ಡಪ್ಪಣ್ಣನವರು ಇವರು ವತಿಯಿಂದ ನಾವು ಎಲ್ಲಾ ಒಂದು ಆಟೋ ಚಾಲಕರಿಗೆ ನಮ್ಮ ಕನ್ನಡ ಬಾವುಟವನ್ನು ಈಗಿನ ನಾವು ಅವರಿಗೆ ನೀಡಲಾಗ್ತದೆ ಕೊಡ್ತಾ ಇದ್ದೇವೆ. ನಾಳೆ ದಿನ ಅಂದ್ರೆ 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನಾವು ಹಂಪಿನಿಂದ ಪ್ರತಿ ವರ್ಷದಂತೆ ಜ್ಯೋತಿಯನ್ನು ತಗೊಂಡ್ಬಂದು ಮತ್ತೆ ತದನಂತರ ಫ್ಲಾಗ್ ಒಂದು ಬಾವುಟವನ್ನು ಆರಿಸುವುದರ ಮೂಲಕ ತದನಂತರ ಜಿಲ್ಲಾಡಳಿತಕ್ಕೆ ಅದನ್ನು ಜ್ಯೋತಿಯನ್ನು ಕನ್ನಡ ತಾಯಿ ಭುವನೇಶ್ವರಿ ಮಾತೆ ಜ್ಯೋತಿಯನ್ನು ಹಸ್ತಾಂತರವಾಗುತ್ತದೆ. ಆದ್ದರಿಂದ ಎಲ್ಲಾ ನಮ್ಮ ಆಟೋ ಚಾಲಕರಾಗಿರ್ಬೋದು, ಕರ್ನಾಟಕದ ಎಲ್ಲಾ ಬಂಧುಗಳಾಗಿರ್ಬೋದು, ಈ ನಮ್ಮ ಕನ್ನಡ ಭುವನೇಶ್ವರಿ ತಾಯಿಯ ಒಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಮ್ಮಲ್ಲಿ ಕಳೆಗಳಿಗೆ ವಿನಂತಿ ಮಾಡಿಕೊಳ್ಳುತ್ತಿದೆ. ನನ್ನ ಹೆಸರು ದಿವಾಕರ್, ತಾಲೂಕು ಅಧ್ಯಕ್ಷರು, ಬಳ್ಳಾರಿ.